ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ ಬಹಳ ಕಠಿಣವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಟೋಲ್ ಕಲೆಕ್ಷನ್ ಮಾಡುವ ಯಾವುದೇ ಪ್ಲಾನ್ ಮಾಡಬಾರದು ಅಂತ ಕಠಿಣವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ 2 ವಾರಗಳ ಕದನ ವಿರಾಮವನ್ನ ಇರಾನ್ ಬಹಳ ಸ್ಪಷ್ಟವಾಗಿ ಉಲ್ಲಂಘಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಕೇವಲ 16 ಹಡಗುಗಳು ಮಾತ್ರ ಹೋಗಿದೆ ಈ ಅವಧಿಯಲ್ಲಿ. ಸೊ ಹೀಗಾಗಿ ಇರಾನ್ ತಕ್ಷಣವೇ ಹಾರ್ಮುಜ್ ಜಲಸಂಧಿಯನ್ನು ಬಿಡಿಸಿಕೊಳ್ಬೇಕು, ಇಲ್ಲದಿದ್ರೆ ಕಠಿಣ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ನಡುವೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮುಂದಿನ ಹಂತದ ಮಾತುಕತೆಗೆ ವೇದಿಕೆ ರೆಡಿ ಆಗ್ತಾ ಇದೆ. ಈ ವಾರಾಂತ್ಯದಲ್ಲಿ ಅಂದರೆ ಶನಿವಾರ ಭಾನುವಾರ ಈ ಅವಧಿಯಲ್ಲಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ನಡೆಯುವಂತಹ ನಿರೀಕ್ಷೆ ಇದೆ. ಇದರಲ್ಲಿ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅವರ ನೇತೃತ್ವದ ನಿಯೋಗ ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಇಸ್ಲಾಮಾಬಾದ್ನಲ್ಲಿ ಒಂದು ರೀತಿಯ ಲಾಕ್ಡೌನ್ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಇರಾನ್ ಕ್ರೈಸಿಸ್ ಯಾವ ರೀತಿಯಲ್ಲಿ ಟರ್ನ್ಔಟ್ ಆಗ್ತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಪ್ಪದೆ ನಾವು ವಿವರವಾಗಿ ಡಿಸ್ಕಸ್ ಮಾಡೋಣ. ವಿಡಿಯೋವನ್ನ ಕೊನೆಯ ತನಕ ತಪ್ಪದೆ ವೀಕ್ಷಿಸಿ ಮತ್ತು ಗ್ಲೋಬಲ್ ವಾಣಿ ಯೂಟ್ಯೂಬ್ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ನಿಮ್ಮ ಕೇಶವ ಪ್ರಸಾದ್. ವೀಕ್ಷಕರೇ, 2 ವಾರಗಳ ಕದನ ವಿರಾಮ ಒಪ್ಪಂದವನ್ನ ಇರಾನ್ ಬಹಳ ಕ್ಲಿಯರ್ ಆಗಿ ಉಲ್ಲಂಘಿಸಿದೆ. ಜೊತೆಗೆ ಇಸ್ರೇಲ್ ಲೆಬನಾನ್ ವಿರುದ್ಧ ತನ್ನ ದಾಳಿಯನ್ನ ಮುಂದುವರಿಸಿದೆ. ಇಸ್ರೇಲ್ ಏನು ಹೇಳ್ತಾ ಇದೆ ಅಂದ್ರೆ, ಈ ಕದನ ವಿರಾಮ ಅಮೆರಿಕ ಮತ್ತು ಇರಾನ್ ನಡುವೆ ಮಾತ್ರ ಹೊರತು ತಾನು ಲೆಬನಾನ್ ವಿರುದ್ಧ ನಡೆಸ್ತಾ ಇರುವಂತಹ ದಾಳಿಗೂ ಅದಕ್ಕೆ ಯಾವ ಸಂಬಂಧ ಇಲ್ಲ ಅಂತ. ಆದ್ರೆ ಮತ್ತೊಂದ್ ಕಡೆ ಇರಾನ್ ಇಸ್ರೇಲ್ ವಿರುದ್ಧ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇಸ್ರೇಲ್ ಲೆಬನಾನ್ ವಿರುದ್ಧ ದಾಳಿಯನ್ನು ಮುಂದುವರಿಸಿದ್ರೆ ಕದನ ವಿರಾಮವನ್ನು ತಾನು ಉಲ್ಲಂಘಿಸುವುದಾಗಿ ಇರಾನ್ ಹೇಳ್ತಾ ಇದೆ. ಅಂದ್ರೆ ಲೆಬನಾನ್ ಉಗ್ರರಿಗೆ ಇರಾನ್ ಸಪೋರ್ಟ್ ಮಾಡ್ತಾ ಇರುವಂತದ್ದು ಬಹಳ ಇಲ್ಲಿ ಕ್ಲಿಯರ್ ಆಗಿದೆ. ಸೊ ಅಂತಾರಾಷ್ಟ್ರೀಯ ಮಟ್ಟದ ಉಗ್ರರಿಗೆ ಇರಾನ್ ಯಾವ ರೀತಿ ಈ ಹಿಜ್ಬುಲ್ಲಾ ಉಗ್ರರು ಇರ್ಬೋದು, ಹೌತಿ ಇರ್ಬೋದು, ಈ ಉಗ್ರರನ್ನ ಇರಾನ್ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದೆ, ಅವರಿಗೆ ಬೆಂಬಲವನ್ನು ಕೊಡ್ತಾ ಇದೆ ಅನ್ನೋದಕ್ಕೆ ಇದು ಬಹಳ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಸಹಜವಾಗಿ ಇಸ್ರೇಲ್ ತನ್ನ ದೇಶವಾಸಿಗಳ ರಕ್ಷಣೆಗೋಸ್ಕರ ಲೆಬನಾನ್ ವಿರುದ್ಧ ತನ್ನ ದಾಳಿಯನ್ನ ತೀವ್ರಗೊಳಿಸಿದೆ. ಹಾಗೂ ಅಮೆರಿಕ ಇರಾನ್ ನಡುವಣ ಕದನ ವಿರಾಮಕ್ಕೂ ಇದಕ್ಕೆ ಯಾವ ಸಂಬಂಧ ಇಲ್ಲ ಅಂತ ಬಹಳ ಕ್ಲಿಯರ್ ಆಗಿ ಹೇಳಿರುವಂತದ್ದು. ಈ ಮಧ್ಯ ಗ್ಲೋಬಲ್ ಮಾರ್ಕೆಟಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ $9700 ಆಸ್ಪಾಸ್ನಲ್ಲಿದೆ. ಸೊ ಇದು ಕೂಡ ಸ್ವಲ್ಪ ಭಾರತ ಸೇರಿದಂತೆ ಏಷ್ಯಾದ ರಾಷ್ಟ್ರಗಳಿಗೆ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಏನ್ ಮಾಡಬೇಕು ಅನ್ನುವಂಥದ್ದು ಸಹಜವಾಗಿ ಭಾರತ ಮಾಡ್ತಾ ಇದೆ, ಇಲ್ಲ ಅಂತ ಅಲ್ಲ. ಸೊ ಆದ್ರೂ ಕೂಡ ಜನಗಳ ಮಟ್ಟದಲ್ಲಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತಯಾರಿ ಸಿದ್ಧತೆಗಳು ನಡೀತಾ ಇದೆ. ಜನಸ್ಪಂದನ ಕೂಡ ಇದರಲ್ಲಿ ಬಹಳ ಮುಖ್ಯ ಆಗುತ್ತೆ. ಅದನ್ನ ಭಾರತೀಯರು ಕೊಡ್ತಾ ಇದ್ದಾರೆ, ಇವಾಗ ತಮ್ಮೆಲ್ಲ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಅಂದ್ರೆ ಸಂದರ್ಭ ಆ ರೀತಿ ಇದೆ. ಒಂದ್ ಕಡೆ ಏನಾಗುತ್ತೆ ಮುಂದೆ ಅನ್ನುವಂಥದ್ದು ಯುದ್ಧ ಕಳೆದ 1 ತಿಂಗಳಿಂದ ನಡೀತಾ ಇದೆ. ಇಸ್ಲಾಮಾಬಾದ್ನಲ್ಲಿ ಈ ಮಾತುಕತೆ ಯಶಸ್ವಿ ಆಗಲಿ ಅಂತ ಎಲ್ಲರೂ ಕೂಡ ಹಾರೈಸ್ತಾ ಇದ್ದಾರೆ. ಪಾಕಿಸ್ತಾನ ನಿಜ ಕೂಡ ಒಂದು ಭಿಕಾರಿ ದೇಶ, ಅದು ಏಷ್ಯಾದಲ್ಲಿ ಅದಕ್ಕೆ ಯಾವುದೇ ಒಂದು ಪವರ್ ಇಲ್ಲ, ಇನ್ಫ್ಲೂಯೆನ್ಸ್ ಇಲ್ಲ. ಅದು ಹೀಗಿದ್ರು ಕೂಡ ನಾನಾ ಕಾರಣಗಳಿಗೋಸ್ಕರ ಅನಿವಾರ್ಯವಾಗಿ ಪಾಕಿಸ್ತಾನದಲ್ಲಿ ಇವತ್ತು ಇರಾನ್ ಜೊತೆ ಮಧ್ಯಸ್ಥಿಕೆ ಸಂಧಾನ ಮಾಡಬೇಕಾದಂತಹ ದುಸ್ಥಿತಿಗೆ ಇವತ್ತು ಅಮೆರಿಕ ಗುರಿಯಾಗಿರುವಂತದ್ದು. ಸಹಜವಾಗಿ ಯುದ್ಧದಲ್ಲಿ ನಾನಾ ತಂತ್ರಗಳನ್ನ ಅನುಸರಿಸಬೇಕಾಗುತ್ತೆ. ಅದರ ಭಾಗವಾಗಿ ಅಮೆರಿಕ ಇವತ್ತು ಪಾಕಿಸ್ತಾನದಲ್ಲಿ ಮಾತುಕತೆ ನಡೆಸುವಂತ ಒಂದು ಸ್ಥಿತಿಗೆ ಬಂದಿದೆ, ಮಾಡೇ ಮಾಡುತ್ತೆ. ಅದು ಮತ್ತೊಂದ್ ಕಡೆ ಇರಾನ್ ಪ್ಲಾನ್ ಏನು? ಇರಾನ್ ಹೇಳುತ್ತೆ ಹಾರ್ಮುಜ್ ಜಲಸಂಧಿಯಲ್ಲಿ ಅಂದ್ರೆ ಪರ್ಷಿಯನ್ ಗಲ್ಫ್ ಮತ್ತು ಹಿಂದೂ ಮಹಾಸಾಗರ ನಡುವೆ ಒಂದು ಮಹತ್ವದ ಲಿಂಕ್ ಆಗಿರುವಂತದ್ದು. ಗ್ಲೋಬಲ್ ಕ್ರೂಡ್ ಆಯಿಲ್ ನಲ್ಲಿ ಸುಮಾರು 20% ಈ ಮಾರ್ಗದ ಮೂಲಕ ಹಾದು ಹೋಗುತ್ತೆ. ಈ ಹಾರ್ಮುಜ್ ಜಲಸಂಧಿ ಸುಮಾರು 167 ಕಿಲೋಮೀಟರ್ ದೂರ ಇರುವಂತದ್ದು. ಇದರ ಒಂದು ಬದಿಯಲ್ಲಿ ಯೆಮೆನ್ ಮತ್ತೆ UAE ಇದ್ರೆ, ಮತ್ತೊಂದು ಬದಿಯಲ್ಲಿ ಪೂರ್ತಿಯಾಗಿ ಇರಾನ್ ಇದೆ. ಬಹಳ ಅಗಲಕ್ಕಿರಿದಂತಹ ಜಲಸಂಧಿ. ಈ ಫೆಬ್ರವರಿ 28ಕ್ಕೆ ಮೊದಲು ಈ ಜಲಸಂಧಿಯಲ್ಲಿ ಸುಮಾರು ದಿನಕ್ಕೆ 100-150ಕ್ಕೂ ಹೆಚ್ಚು ಹಡಗುಗಳು ತೈಲ ಮತ್ತು ಅನಿಲವನ್ನು ಹೊತ್ತು ಇಡೀ ನಾನಾ ದೇಶಗಳಿಗೆ, ಯುರೋಪ್ ಇರ್ಬೋದು, ಏಷ್ಯಾ ಇರ್ಬೋದು, ಸಪ್ಲೈ ಮಾಡ್ತಾ ಇದ್ವು. ಯಾರಿಗೂ ಅದರ ಆಯಕಟ್ಟಿನ ಸ್ಥಳದ ಮಹತ್ವ ಅಷ್ಟಾಗಿ ಗೊತ್ತಿರಲಿಲ್ಲ. ಆದ್ರೆ ಫೆಬ್ರವರಿ 28ರ ಬಳಿಕ ಇರಾನ್ನ ವಾರ ಶುರು ಆದ್ಮೇಲೆ ಇದರ ಮಹತ್ವ ಗೊತ್ತಾಗ್ತಾ ಇದೆ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಯಾವ ರೀತಿಯಲ್ಲಿ ಏರಿಕೆ ಆಯ್ತು ಅನ್ನುವಂಥದ್ದು ನಮಗೆಲ್ಲ ತಿಳಿದಿದೆ. ಸೊ $70 ಆಸ್ಪಾಸ್ನಲ್ಲಿದ್ದ ಕ್ರೂಡ್ ಆಯಿಲ್ ಪ್ರೈಸ್ ಇವತ್ತು $100 ಮಟ್ಟಿಗೆ ಬಂದಿರುವಂಥದ್ದು. ಯಾವುದೇ ಒಂದು ದೇಶ, ಭಾರತ ಇರ್ಬೋದು, ಎನಿ ಡೆವಲಪಿಂಗ್ ಕಂಟ್ರೀಸ್, ಕ್ರೂಡ್ ಆಯಿಲ್ ಪ್ರೈಸ್ ಬಹಳ ನಿರ್ಣಾಯಕ ಆಗುತ್ತೆ. ಭಾರತ ಯಾಕಂದ್ರೆ ಡಿಪೆಂಡೆನ್ಸಿ ಅದ್ರ ಮೇಲೆ ಜಾಸ್ತಿ ಇರುವಂಥದ್ದು. ಭಾರತದ 85% ಕ್ರೂಡ್ ಆಯಿಲ್ ಇಂಪೋರ್ಟ್ ಮೇಲೆ ಡಿಪೆಂಡೆನ್ಸಿ ಇರುವಂಥದ್ದು. ಸೊ ಅದು ಮುಖ್ಯವಾಗಿ ಗಲ್ಫ್ ರಾಷ್ಟ್ರಗಳಿಂದ, ಸೌದಿ ಅರೇಬಿಯಾ ಇರ್ಬೋದು, ಇರಾಕ್ ಇರ್ಬೋದು, ಇತ್ಯಾದಿ ಗಲ್ಫ್ ರಾಷ್ಟ್ರಗಳಿಂದ, ಇರಾನಿಂದ ಕೂಡ ಬರ್ಬೇಕಿದ್ರೆ ಈ ಗಲ್ಫ್, ಪರ್ಷಿಯನ್ ಗಲ್ಫ್ ಅಂತಾನೆ ಕರೀತಾ ಇದ್ದಾರೆ. ಪರ್ಷಿಯನ್ ಅಂದ್ರೆ ಈಗಿನ ಇರಾನ್, ಹಿಂದಿನ ಪರ್ಷಿಯನ್ ಸಾಮ್ರಾಜ್ಯ. ಅಷ್ಟು ಇನ್ಫ್ಲುಯೆನ್ಸ್ ಇದೆ ಇರಾನ್ಗೆ ಆ ಆಯಕಟ್ಟಿನ ಪ್ರದೇಶದ ಮೇಲೆ. ಆ ಒಂದು ಕೊಲ್ಲಿಯನ್ನ ದಾಟಿ
ಹಡಗುಗಳು ಭಾರತ ಇರ್ಬೋದು, ಬ್ರಿಟನ್ ಇರ್ಬೋದು, ಯುರೋಪಿನ ಬೇರೆ ಬೇರೆ ದೇಶಗಳಿಗೆ ಆಯಿಲನ್ನು ಮತ್ತು ಅನಿಲವನ್ನು LPG ಆಯಿಲ್ ಇರ್ಬೋದು ಇದನ್ನೆಲ್ಲ ಸಪ್ಲೈ ಮಾಡಲಿಕ್ಕೆ ಹಡಗುಗಳು ಆ ಹಾದಿಯ ಮೂಲಕ ಬರಬೇಕಾಗುತ್ತೆ. ಬೇರೆ ರೂಟ್ ತುಂಬ ದೂರ ಆಗುತ್ತೆ, ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಹಾಗಾಗಿ ಇದು ಬಹಳ ಮಹತ್ವ ಪಡೆದಿರುವಂಥದ್ದು. ಸೊ ಗ್ಲೋಬಲ್ ಎನರ್ಜಿ ಮಾರ್ಕೆಟ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗಿರುವಂಥದ್ದು. ಸೊ ಈಗ ಮತ್ತೆ ಪಾಕಿಸ್ತಾನದಲ್ಲಿ ಒಂದು ರೀತಿಯ ಒಂದು ಲಾಕ್ಡೌನ್ ಪರಿಸ್ಥಿತಿ ಬಂದಿದೆ. ಇಸ್ಲಾಮಾಬಾದ್ನಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ರೋಡ್ಗಳಿಗೆಲ್ಲ ಸುಣ್ಣ ಬಣ್ಣ ಎಲ್ಲ ಬಳಿತಾ ಇದ್ದಾರೆ. ಯಾಕಂದ್ರೆ ಫಾರಿನ್ ಗೆಸ್ಟ್ಗಳೆಲ್ಲ ಬರ್ತಾ ಇದ್ದಾರಲ್ಲ, ಸ್ವಲ್ಪ ನೀಟಾಗಿ ಇಟ್ಕೋಬೇಕಲ್ವಾ. ಸೊ ಆ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಸೊ ಈ ಮಾತುಕತೆ ಇಡೀ ಜಗತ್ತು ಎದುರು ನೋಡ್ತಾ ಇದೆ. ಯಾಕಂದ್ರೆ ಒಟ್ಟಾರೆಯಾಗಿ ಯುದ್ಧ ಯಾವಾಗ ಅಂತ್ಯ ಆಗುತ್ತೆ ಅಂತ ಜಗತ್ತು ಕಾದು ನೋಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅವರ ನಿಯೋಗ ಬರ್ತಾ ಇದೆ ಅನ್ನುವಂಥದ್ದು ಸುದ್ದಿ. ಈಗ ಒಂದು ವೇಳೆ ಅವರು ಬಂದ್ರೆ ನಿಜಕ್ಕೂ ಕೂಡ ಬಹಳ ಆಶ್ಚರ್ಯ ಮೂಡಿಸುವಂಥದ್ದು. ಅಂದ್ರೆ ಅಮೆರಿಕದ ಪ್ರಧಾನಿ ಇರ್ಬೋದು, ಆಸಿಫ್ ಮುನೀರ್ ಇರ್ಬೋದು, ಇವರೆಲ್ಲ ಟ್ರಂಪ್ JD ವ್ಯಾನ್ಸ್ ಇರೋ ಕಡೆಗೆ ಹೋಗಿ ಬೇಡ್ಕೊಂಡು ಬಂದಿರ್ತಾರೆ ಅವರು. ಸೊ ಅಷ್ಟು ದಯನೀಯ ಸ್ಥಿತಿ ಪಾಕಿಸ್ತಾನದಲ್ಲಿ. ಆದ್ರೆ ಇವತ್ತು ಪರಿಸ್ಥಿತಿ ಹೇಗಾಗಿದೆ ನೋಡಿ. ಪಾಕಿಸ್ತಾನಕ್ಕೆ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಬಂದು ಮಾತುಕತೆ ನಡೆಸುವ ಹಾಗಾಗಿದೆ ಇರಾನ್ ಜೊತೆಗೆ. ಸೊ ಹಾಗಾಗಿ ಯುದ್ಧ ಒಂದು ಆರಂಭ ಮಾಡುವಂಥದ್ದು ಸುಲಭ, ಅದನ್ನು ಕೊನೆಗೊಳಿಸುವುದು ಅಷ್ಟೇ ಕಷ್ಟ. ಮತ್ತು ಇದರ ಇಂಪ್ಯಾಕ್ಟ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಮೆರಿಕದ ದೊಡ್ಡಣ್ಣ ಅದರ ಉಪಾಧ್ಯಕ್ಷರ ಪಾಕಿಸ್ತಾನಕ್ಕೆ ಬರ್ತಾರೆ ಅಂದ್ರೆ ಯೋಚನೆ ಮಾಡಿ ಎಂತ ಒಂದು ಪರಿಸ್ಥಿತಿಗೆ ಅವ್ರು ಬಂದ್ಬಿಟ್ಟಿದ್ದಾರೆ ಅಂತ. ಸೊ ಏನೇ ಅಲ್ಲಿ JD ವ್ಯಾನ್ಸ್ ನೇತೃತ್ವದ ನಿಯೋಗ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ನಡೆಸ್ತಾ ಇದೆ. ಈ ಮಾತುಕತೆ ಇವತ್ತು ಶುರು ಆಗ್ಬೋದು, ನಾಳೆ ಶುರು ಆಗ್ಬೋದು, ವೀಕೆಂಡ್ ಅಲ್ಲಿ. ನಿರ್ದಿಷ್ಟ ಸಮಯ ನಿಗದಿ ಆಗಿಲ್ಲ, ಮಾತುಕತೆ ಸೀಕ್ರೆಟ್ ಆಗಿ ಇಟ್ಕೊಳ್ತಾರೆ. ಬಟ್ ಈ ಪ್ರಿಪರೇಷನ್ ನೋಡಿದ್ರೆ ಖಂಡಿತ ಮಾತುಕತೆ ನಡೆಯುವಂತಹ ನಿರೀಕ್ಷೆ ಇದೆ. ಇಸ್ಲಾಮಾಬಾದ್ನಲ್ಲಿ ಗುರುವಾರ ರಜೆ ಘೋಷಿಸಲಾಗಿದೆ, ಶುಕ್ರವಾರ ಕೂಡ ರಜೆ ಅನೌನ್ಸ್ ಮಾಡಿದ್ದಾರೆ. ಸೊ ಅಂದ್ರೆ ಈ ಪ್ರಿಪರೇಷನ್ಗೆ ಬೇಕಾದಂತಹ ಬಿಗಿ ಭದ್ರತೆಗೋಸ್ಕರ ಈ ಕ್ರಮವನ್ನ ಇಸ್ಲಾಮಾಬಾದ್ನಲ್ಲಿ ಕೈಗೊಳ್ಳಲಾಗಿದೆ. ಸೊ ಮತ್ತೊಂದು ಕಡೆ ಒಂದು ಅನೇಕ ವರದಿಗಳು ಹೇಳ್ತಾ ಪ್ರಕಾರ ಅಮೆರಿಕ ಮತ್ತು ಇರಾನ್ ಜಂಟಿಯಾಗಿ ಹಾರ್ಮುಜ್ ಜಲಸಂಧಿಯಲ್ಲೇ ಟೋಲ್ ಕಲೆಕ್ಷನ್ ಮಾಡ್ತಾರೆ ಅನ್ನುವಂಥದ್ದು. ಎಷ್ಟೀಗ ನೂರಾರು ಹಡಗುಗಳ ಹೋಗ್ತಾ ಇದೆ, ಎಲ್ಲ ಪ್ರತಿಯೊಂದು ಹಡಗಿನಲ್ಲಿ ಕೂಡ ಟೋಲ್ ಕಲೆಕ್ಷನ್ ಮಾಡೋದು. ಹಾಗಿದ್ರೆ ಆಕ್ಚುಲಿ ಅದು ಇಂಟರ್ನ್ಯಾಷನಲ್ ರೂಟ್, ಅದು ಅಲ್ಲಿ ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾರಿಗೂ ಹಕ್ಕಿಲ್ಲ, ಇವನ್ ಇರಾನ್ ಕೂಡ. ಸೊ ಆದರೆ ಯುದ್ಧ ಆದ ನಂತರ ಅಮೆರಿಕ ಪ್ರತಿಯೊಂದು ವಿಪತ್ತಿನಲ್ಲೂ ಪ್ರತಿಯೊಂದು ಕ್ರೈಸಿಸ್ ಅಲ್ಲಿ ಒಂದು ಬಿಸ್ನೆಸ್ ಮಾಡೋಕ್ಕಾಗತ್ತಾ ಅಂತ ನೋಡ್ತಾ ಇದೆ ಅನ್ನುವಂಥದ್ದು ವರದಿಗಳು ಬಂದಿತ್ತು. ಬಟ್ ಇನ್ ಕೇಸ್ ಏನಾದರೂ ಇರಾನ್ನಲ್ಲಿ ಆ ಥರ ಪ್ಲಾನ್ ಮಾಡಿದರೆ, ಟೋಲ್ ಕಲೆಕ್ಷನ್ಗೆ ಮುಂದಾದರೆ, ಮುಂಬರುವ ದಿವಸಗಳಲ್ಲಿ ಇದು ಖಡಾಖಂಡಿತವಾಗಿ ದೊಡ್ಡ ಸಮಸ್ಯೆ ಆಗಲಿದೆ. ಗಲ್ಫ್ ರಾಷ್ಟ್ರಗಳು ಮತ್ತು ಇರಾನ್ ಮಧ್ಯೆ ವೈಮನಸ್ಯಕ್ಕೆ ಕಾರಣ ಆಗಲಿದೆ. ಈಗಾಗಲೇ ಅದು ಶುರು ಆಗಿದೆ. ಗಲ್ಫಿನ ಇತರ ರಾಷ್ಟ್ರಗಳು, ಸೌದಿ ಅರೇಬಿಯಾ ಇರ್ಬೋದು, ಬೇರೆ ರಾಷ್ಟ್ರಗಳು, ಸಾಕಷ್ಟು ಅಲ್ಲಿ ತೈಲ ಉತ್ಪಾದಕ ರಾಷ್ಟ್ರಗಳಿದ್ದಾವೆ, ಅವುಗಳಿಗೆಲ್ಲ ಆತಂಕ ಸೃಷ್ಟಿಯಾಗಿದೆ. ಅಂದ್ರೆ ಮುಖ್ಯವಾಗಿ ಸೌದಿ ಅರೇಬಿಯಾ. ಇದುವರೆಗೆ ಈ ಕದನ ವಿರಾಮ ಒಪ್ಪಂದ ಆಗೋದಕ್ಕೆ ಮುಂಚೆ ಸೌದಿ ಅರೇಬಿಯಾ ಬಹಳ ಖುಷಿಯಲ್ಲಿತ್ತು. ಅದರ ಪ್ರಾಬಲ್ಯಕ್ಕೆ ಏನು ಅಡ್ಡಿ ಆಗಲ್ಲ ಅನ್ನುವಂಥದ್ದು, ರೀಜನಲ್ ಆಗಿ ಅದರ ಒಂದು ನಾಯಕತ್ವ ಸ್ಥಾನಕ್ಕೆ ಯಾವುದೇ ಚ್ಯುತಿ ಆಗಲ್ಲ ಅಂತ. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಅದಕ್ಕೆ ಕಳವಳ ಶುರು ಆಗಿದೆ, ಇರಾನ್ ಕೈ ಮೇಲಾಗ್ತಾ ಇದೆಯಾ ಅಂತ. ಸೊ ಹಾರ್ಮುಜ್ ಜಲಸಂಧಿಯಲ್ಲ ಟೋಲ್ ಕಲೆಕ್ಷನ್ಗೆ ಅಕಸ್ಮಾತ್ ಇರಾನ್ ಮತ್ತು ಅಮೆರಿಕ ಕೂತ್ಕೊಂಡ್ಬಿಟ್ರೆ ಸೌದಿ ಅರೇಬಿಯಾ ಇರ್ಬೋದು, ಬೇರೆ ರಾಷ್ಟ್ರಗಳ ಪ್ರಾಬಲ್ಯಕ್ಕೆ ಖಂಡಿತವಾಗಿ ಕುತ್ತಾಗುತ್ತೆ. ಸೊ ಇದು ಸೌದಿಯ ಇತರ ರಾಷ್ಟ್ರಗಳಿಗೆ, ಸೌದಿ ಇರ್ಬೋದು ಅಥವಾ ಇತರ ಗಲ್ಫ್ ರಾಷ್ಟ್ರಗಳಿಗೆ ಆತಂಕಕ್ಕೆ ಕಾರಣ ಆಗಿದೆ. ಹೇಳ್ತಾ ಇಲ್ಲ, ಓಪನ್ ಆಗಿ ಹೇಳೋಕ್ಕಾಗ್ತಾ ಇಲ್ಲ. ಒಂದ್ ಕಡೆ ಇರಾನ್ನಿಂದ ಸತತವಾಗಿ ಇರಾನ್ನ ಮಿಸೈಲ್ಗಳ ದಾಳಿಗಳು ಅಟ್ಯಾಕ್ ಮಾಡ್ತಾ ಇದೆ. ಅಲ್ಲಿನ ಅಮೆರಿಕದ ಮಿಲಿಟರಿಗಳು ಇದ್ದೂ ಇಲ್ಲದ ಹಾಗಾಗಿದೆ, ಸೇಫ್ಟಿ ಇಲ್ಲ, ಇಮೇಜ್ ಬಿದ್ದೋಗಿದೆ ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ. ಗಲ್ಫ್ ರಾಷ್ಟ್ರಗಳ ವರ್ಚಸ್ಸು ಕಳೆಗೊಂಡಿದೆ, ಅಲ್ಲಿಗೆ ಯಾರಿಗೂ ಹೋಗ್ಲಿಕ್ಕೆ ಭಯ ಪಡ್ತಾ ಇದ್ದಾರೆ ಅಂತ ಸಿಚುವೇಶನ್ ಉಂಟಾಗಿದೆ. ಸೊ ಹೀಗಿರುವಾಗ ಮುಂಬರುವ ದಿವಸಗಳಲ್ಲಿ ಇರಾನ್ ಕೈ ಮೇಲಾದ್ರೆ ಏನು ಅನ್ನುವಂಥದ್ದು ಸೌದಿ ಅರೇಬಿಯಾದ ಚಿಂತೆ, ಕಳವಳ ಈಗ ಶುರುವಾಗಿದೆ. ಇವುಗಳೆಲ್ಲ ಕೂಡ ಈ ರಾಷ್ಟ್ರಗಳೆಲ್ಲ ಟೋಲ್ ಕಲೆಕ್ಷನ್ಗೆ ವಿರೋಧ ವ್ಯಕ್ತಪಡಿಸುವುದಾದ್ರೆ ಯಾವುದೇ ಅನುಮಾನ ಇಲ್ಲ. ಹಾಗೂ ಇದುವರೆಗೆ ಯಾವ ದೇಶಗಳು ಹಾರ್ಮುಜ್ ಜಲಸಂಧಿಯ ಮೂಲಕ ತೈಲವನ್ನು ಖರೀದಿ ಮಾಡ್ತಾ ಇದ್ವು, ಆ ಎಲ್ಲ ರಾಷ್ಟ್ರಗಳು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸುವಲ್ಲಿದೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಟೆಂಪ್ರರಿ ಆಗಿ ಏನೋ ಕೊಡಬಹುದಾದ್ರೆ ಒಮ್ಮೆ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳಿದ ಬಳಿಕ ಈ ರಾಷ್ಟ್ರಗಳು ಒಪ್ತಾವೆಯೇ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಇರುವಂಥದ್ದು. ಯಾಕಂದ್ರೆ ಇದುವರೆಗೆ ಫ್ರೀ ಆಗಿತ್ತು. ಫೆಬ್ರವರಿ 28ರ ತನಕಲ್ಲಿ ಯಾವುದೋ ಟೋಲ್ ಇರಲಿಲ್ಲ. ಈಗ ನಾವು ಟೋಲ್ ಹಾಕ್ತೀವಿ ಅಂತಂದ್ರೆ ಅದನ್ನು ಒಪ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು. ಸೊ ಇದೆಲ್ಲ ನಡೀತಾ ಇದೆ ಒಂದ್ ಕಡೆ. ಈ ಹಿನ್ನೆಲೆಯಲ್ಲಿ ಇದು ಟ್ರಂಪ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಇರಾನ್ನ ಟೋಲ್ ಕಲೆಕ್ಷನ್ ಮಾಡಬಾರ್ದು ಅಂತ ಅವರು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮುಂದೆ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಇಸ್ಲಾಮಾಬಾದ್ನಲ್ಲಿ ಅಂತಿಮ ಹಂತದ ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ಇದರ ಪರಿಣಾಮ ಏನಾಗುತ್ತೆ, ಅಥವಾ ಇದು ಕೂಡ ಅಫ್ಘಾನಿಸ್ತಾನ ವಿಯೆಟ್ನಾಂ ವಾರ್ ಥರ
ದೀರ್ಘಕಾಲವಾಗಿ ಮುಂದುವರಿತಾ ಅನ್ನುವಂಥದ್ದು ಪ್ರಶ್ನೆ. ಅಫ್ಕೋರ್ಸ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಇದರ ಪರಿಣಾಮವಾಗಿ ಅಕಸ್ಮಾತ್ ಪ್ರತಿ ಬ್ಯಾರೆಲ್ಗೆ $100 ಬಂದ್ಬಿಟ್ರೆ ಗತಿ ಏನಾಗುತ್ತೆ? ಇಂಟರ್ನ್ಯಾಷನಲ್ ಇಕಾನಮಿದು ಖಂಡಿತವಾಗಿ ರಿಸೆಷನ್ಗೆ ಹೋಗುವಂತ ಅಪಾಯ ಇದ್ದೇ ಇರುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ವೀಕ್ಷಕರು, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಗ್ಲೋಬಲ್ ವಾಣಿ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.